ನಾನು ಗೊಂದಲದಲ್ಲಿದ್ದೀನಿ, ನಾನು ಕನ್ಫ್ಯೂಸಲ್ಲಿದ್ದೀನಿ, ನಾನು ಡೈಲಮಾದಲ್ಲಿದ್ದೀನಿ ಅಂತ ಹೇಳ್ತೀವಲ್ಲ. ಸೊ ಐ ಆಮ್ ಇನ್ ಡೈಲಮಾ, ಐ ಆಮ್ ಇನ್ ಡೈಲಮಾ. ನೀನು ಇವತ್ತು ಏಕೆ ತುಂಬ ತಡವಾದೆ ಅಂದರೆ ನೀನು ಯಾಕೆ ಇವತ್ತು ಲೇಟಾಗಿ ಬಂದೆ ಅಂತೇಳಿ. ಸೊ ನೀನು ಇವತ್ತು ಯಾಕೆ ತುಂಬ ಲೇಟಾದೆ ಅಂತ ಕೇಳೋದಕ್ಕೆ ವೈ ಆರ್ ಯು ಸೋ ಲೇಟ್ ಟುಡೇ, ವೈ ಆರ್ ಯು ಸೋ ಲೇಟ್ ಟುಡೇ. ನೀನು ನಿನ್ನ ಪ್ರಜ್ಞೆಯಲ್ಲಿ ಇದೆಯಾ, ನೀನು ಏನು ಹೇಳ್ತಿದೀಯ ಅಂತ ಗೊತ್ತಾ, ನೀನು ಏನು ಮಾಡ್ತಿದೀಯ ಅಂತ ಗೊತ್ತಾ, ನೀನು ಎಲ್ಲಿ ಹೋಗ್ತಿದೀಯ ಅಂತ ಗೊತ್ತಾ ಅನ್ನೋ ಅರ್ಥದಲ್ಲಿ ಹೇಳ್ತೀವಿ ನೋಡಿ. ಸೊ ನೀನು ನಿನ್ನ ಪ್ರಜ್ಞೆಯಲ್ಲಿದೆಯಾ, ನಿನ್ನ ಸೆನ್ಸಲ್ಲಿ ಇದೆಯಾ ನೀನು ಅಂತ ಕೇಳೋದಕ್ಕೆ ಆರ್ ಯು ಇನ್ ಯುವರ್ ಸೆನ್ಸಸ್, ಆರ್ ಯು ಇನ್ ಯುವರ್ ಸೆನ್ಸಸ್. ಇದರಿಂದ ಏನು ವ್ಯತ್ಯಾಸ ಆಗುತ್ತೆ, ಇದರಿಂದ ಏನು ಡಿಫ್ರೆನ್ಸ್ ಆಗುತ್ತೆ, ಏನೂ ಆಗಲ್ಲ ಅನ್ನೋ ಅರ್ಥ. ಸೊ ಇದರಿಂದ ಏನೂ ಡಿಫ್ರೆನ್ಸ್ ಆಗಲ್ಲ ಅನ್ನೋದಕ್ಕೆ ಇದರಿಂದ ಏನು ವ್ಯತ್ಯಾಸ ಆಗುತ್ತೆ, ಇದರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಕೇಳ್ತೀವಲ್ಲ. ಸೊ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್, ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್. ನಾನು ಮಾರ್ಕೆಟಿಗೆ ಹೋಗಿದ್ದೆ, ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅನ್ನೋದಕ್ಕೆ ಐ ವೆಂಟ್ ಟು ದ ಮಾರ್ಕೆಟ್, ಐ ವೆಂಟ್ ಟು ದ ಮಾರ್ಕೆಟ್. ನಾವು ಪ್ರತಿನಿತ್ಯ ಹೊಸ ವಿಷಯಗಳನ್ನು ಕಲಿತೀವಿ, ಎವ್ರಿ ಡೇ ಕಲಿಯೋದಿದ್ದೇ ಇರುತ್ತೆ. ಕುವೆಂಪು ಒಂದು ಕಡೆ ಹೇಳ್ತಾರೆ, ಪ್ರಪಂಚದ ಜ್ಞಾನದ ಎದುರುಗಡೆ ನನ್ನ ಜ್ಞಾನ ಸಮುದ್ರದ ಎದುರಿಗಿನ ಬೊಗಸೆ ನೀರು ಅಂತ ಹೇಳ್ತಾರೆ. ಹಾಗಾದರೆ ಕುವೆಂಪುನೇ ಹಾಗೆ ಹೇಳಬೇಕಾದ್ರೆ ನಾವು ಇನ್ನೂ ತುಂಬ ಚಿಕ್ಕವರು ಅಂತ ಅರ್ಥ. ಸೊ ಎವ್ರಿ ಡೇ ಹೊಸ ವಿಷಯ ಕಲಿಯೋದಿದ್ದೇ ಇರುತ್ತೆ. ಸೊ ನಾವು ಪ್ರತಿನಿತ್ಯ ಹೊಸ ವಿಷಯಗಳನ್ನು ಕಲಿತೀವಿ ಅನ್ನೋದಕ್ಕೆ ವಿ ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ, ವಿ ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ. ನನಗೆ ಇನ್ನೊಮ್ಮೆ ಕಾಲ್ ಮಾಡಬೇಡ, ಇನ್ನೊಂದು ಸಾರಿ ತಪ್ಪಿನೂ ನಂಗೆ ಕಾಲ್ ಮಾಡಬೇಡ ಅಂತೀವಲ್ಲ. ಡೋಂಟ್ ಎವರ್ ಕಾಲ್ ಮೀ ಅಗೈನ್, ಡೋಂಟ್ ಎವರ್ ಕಾಲ್ ಮೀ ಅಗೈನ್. ನಾನು ನಿನ್ನೆ ಒಂದು ಶರ್ಟ್ ತಗೊಂಡೆ, ಅಥವಾ ನಾನು ನಿನ್ನೆ ಒಂದು ಶರ್ಟನ್ನು ಕೊಂಡ್ಕೊಂಡೆ, ನಾನು ನಿನ್ನೆ ಒಂದು ಶರ್ಟನ್ನು ಪರ್ಚೇಸ್ ಮಾಡಿದೆ ಅನ್ನೋದಕ್ಕೆ ಐ ಬಾಟ್ ಅ ಶರ್ಟ್ ಎಸ್ಟರ್ಡೇ, ಐ ಬಾಟ್ ಅ ಶರ್ಟ್ ಎಸ್ಟರ್ಡೇ. ನಾನು ಎದ್ದಾಗ ಮಳೆ ಬರ್ತಾಯಿತ್ತು, ನಾನು ಹೇಳ್ತಾ ಇದ್ನಲ್ಲ ಅವಾಗ ಮಳೆ ಬರ್ತಾಯಿತ್ತು ಅಂತ ಹೇಳಬೇಕಾದ್ರೆ ಇಟ್ ವಾಸ್ ರೈನಿಂಗ್ ವೆನ್ ಐ ವಾಸ್ ವೋಕಪ್, ಇಟ್ ವಾಸ್ ರೈನಿಂಗ್ ವೆನ್ ಐ ವಾಸ್ ವೋಕಪ್. ಅವನು ಅವನ ಮಾತನ್ನು ಈಡೇರಿಸ್ತಾನೆ, ಅವನು ಗಟ್ಟಿಯಾದ ಮನುಷ್ಯ, ಅವನ ಮಾತನ್ನು ಖಂಡಿತ ಈಡೇರಿಸ್ತಾನೆ ಅಂತ ಹೇಳೋದಕ್ಕೆ ಹಿ ವಿಲ್ ಫುಲ್ಫಿಲ್ ಹಿಸ್ ಡ್ರೀಮ್ಸ್, ಹಿ ವಿಲ್ ಫುಲ್ಫಿಲ್ ಹಿಸ್ ಡ್ರೀಮ್ಸ್. ಇದನ್ನು ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ಹಿ ವಿಲ್ ಡೆಫಿನೆಟ್ಲಿ ಫುಲ್ಫಿಲ್ ಹಿಸ್ ಡ್ರೀಮ್ಸ್. ನೋಡು ನೀನು ಏನು ಮಾಡಿದೀಯಾ, ನೋಡಿಲ್ಲಿ ಏನು ಮಾಡಿದೀಯಾ ನೀನು ಅಂತ ಕೇಳ್ತೀವಲ್ಲ. ಲುಕ್ ವಾಟ್ ಯು ಡಿಡ್, ಲುಕ್ ವಾಟ್ ಯು ಡಿಡ್. ಇನ್ನು ಇನ್ನೊಂದು ರೀತಿ ಹೇಳ್ಬೋದು, ಲುಕ್ ಹಿಯರ್ ವಾಟ್ ಯು ಡಿಡ್. ನಾನು ನಿನ್ನ ಧ್ವನಿಯನ್ನು ಗುರುತಿಸಲಿಲ್ಲ, ನಿನ್ನ ವಾಯ್ಸ್ ಏನಂತ ಗೊತ್ತಾಗ್ತಿಲ್ಲಲ್ಲ ಅಂತ ಹೇಳ್ತೀವಲ್ಲ. ಐ ಡಿಡಂಟ್ ರೆಕಗ್ನೈಸ್ ಯುವರ್ ವಾಯ್ಸ್, ಐ ಡಿಡಂಟ್ ರೆಕಗ್ನೈಸ್ ಯುವರ್ ವಾಯ್ಸ್. ಎಲ್ಲವೂ ಹೇಗಿದೆ, ಎಲ್ಲ ಹೇಗಿದೆ ಕೇಳೋದಕ್ಕೆ ಹೌ ಈಸ್ ಎವ್ರಿಥಿಂಗ್, ಹೌ ಈಸ್ ಎವ್ರಿಥಿಂಗ್. ನೀನು ಯಾಕೆ ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇಲ್ಲ, ನೀನು ಯಾಕೆ ನಾನು ಹೇಳಿದ್ದು ನೀನು ಕೇಳಿಸ್ಕೊಳ್ತಾನೆ ಇಲ್ಲಲ್ಲ ಅಂತ ಹೇಳ್ತೀವಲ್ಲ. ವೈ ಡೋಂಟ್ ಯು ಲಿಸನ್ ಟು ಮೀ, ವೈ ಡೋಂಟ್ ಯು ಲಿಸನ್ ಟು ಮೀ. ನೀನು ಇದನ್ನು ಹೇಗೆ ಮಾಡಲು ಸಾಧ್ಯ, ನೀನು ಇದನ್ನ ಹೆಂಗೆ ಮಾಡೋಕ್ಕೆ ಸಾಧ್ಯ, ನೀನು ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ ಅದನ್ನ ಅನ್ನೋ ಅರ್ಥ. ಹೌ ಕ್ಯಾನ್ ಯು ಡೂ ದಿಸ್, ಹೌ ಕ್ಯಾನ್ ಯು ಡೂ ದಿಸ್. ನಾನು ಬಹಳ ಕಾಲದವರೆಗೆ ಇಲ್ಲಿ ಉಳಿಯಲಾರೆ, ತುಂಬ ಟೈಮ್ ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಐ ಕಾಂಟ್ ಸ್ಟೇ ಹಿಯರ್ ಫಾರ್ ಸೋ ಲಾಂಗ್, ಐ ಕಾಂಟ್ ಸ್ಟೇ ಹಿಯರ್ ಫಾರ್ ಸೋ ಲಾಂಗ್. ನೀನು ಇದನ್ನು ಗಮನಿಸಲೇಬೇಕು, ಇದು ಗಮನಿಸಲೇಬೇಕು. ಸೊ ಇದನ್ನ ಗಮನಿಸಲೇಬೇಕು, ಇದನ್ನ ರೆಕಗ್ನೈಸ್ ಮಾಡಲೇಬೇಕು ಅನ್ನೋದಕ್ಕೆ ಯು ಶುಡ್ ಕನ್ಸಿಡರ್ ಇಟ್, ಯು ಶುಡ್ ಕನ್ಸಿಡರ್ ಇಟ್. ನೀನು ಏಕೆ ಮಾಸ್ಕ್ ಹಾಕಿಕೊಂಡಿಲ್ಲ, ನೀನು ಯಾಕೆ ಮಾಸ್ಕನ್ನು ಹಾಕ್ಕೊಂಡಿಲ್ಲ ಅನ್ನೋದಕ್ಕೆ ವೈ ಡಿಡಂಟ್ ಯು ವೇರ್ ಅ ಮಾಸ್ಕ್, ವೈ ಡಿಡಂಟ್ ಯು ವೇರ್ ಅ ಮಾಸ್ಕ್. ನೀನು ನಿನ್ನ ಕೈ ತೊಳೆದೆಯಾ, ನೀನು ನಿನ್ನ ಕೈಯನ್ನು ತೊಳ್ಕೊಂಡಿದೆಯಾ ಕೇಳೋದಕ್ಕೆ ಡಿಡ್ ಯು ವಾಶ್ ಯುವರ್ ಹ್ಯಾಂಡ್ಸ್, ಡಿಡ್ ಯು ವಾಶ್ ಯುವರ್ ಹ್ಯಾಂಡ್ಸ್. ನನಗೆ ಈಗ ನೆನಪಾಯಿತು, ಹಾಂ ನನಗೆ ಇವಾಗ ನೆನಪಾಯಿತು ಅಂತೀವಲ್ಲ. ಐ ನೌ ರಿಮೆಂಬರ್, ಐ ನೌ ರಿಮೆಂಬರ್. ಅವನು ಶಿಮ್ಲಾದಲ್ಲಿ ಎಷ್ಟು ದಿನಗಳವರೆಗೆ ಉಳಿತಾನೆ, ಶಿಮ್ಲಾದಲ್ಲಿ ಎಷ್ಟು ಡೇಸ್ ಇರ್ತಾನೆ ಅವನು, ಅವನು ಡೆಲ್ಲಿಲಿ ಎಷ್ಟು ದಿನಗಳವರೆಗೆ ಇರ್ತಾನೆ, ಅವನು ಬೆಂಗಳೂರಲ್ಲಿ ಎಷ್ಟು ದಿನ ಇರ್ತಾನೆ ಕೇಳ್ತೀವಲ್ಲ. ಸೊ ಹೌ ಲಾಂಗ್ ವಿಲ್ ಹಿ ಸ್ಟೇ ಎಟ್ ಶಿಮ್ಲಾ, ಹೌ ಲಾಂಗ್ ವಿಲ್ ಹಿ ಸ್ಟೇ ಅಟ್ ಶಿಮ್ಲಾ. ನೀನು ಈಗ ಎಲ್ಲಿಗೆ ಹೋಗುವೆ, ನೀನು ಇವಾಗ ಎಲ್ಲಿಗೆ ಹೋಗ್ತೀಯ ಕೇಳೋದಕ್ಕೆ ವೇರ್ ವಿಲ್ ಯು ಗೋ ನಾವ್, ವೇರ್ ವಿಲ್ ಯು ಗೋ ನಾವ್. ನನ್ನನ್ನು ದಿಟ್ಟಿಸಿ ನೋಡಬೇಡ, ನನ್ನ ಗುರಾಯಿಸಿ ನೋಡಬೇಡ, ನನ್ನ ಸ್ಟೇರಿಂಗ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಸ್ಟೇರ್ ಅಟ್ ಮೀ, ಡೋಂಟ್ ಸ್ಟೇರ್ ಅಟ್ ಮೀ. ಈ ರಸ್ತೆ ಎಲ್ಲಿಗೆ ಹೋಗುತ್ತೆ, ಈ ರಸ್ತೆ ಆ್ಯಕ್ಚುಲಿ ಎಲ್ಲಿಗೆ ಹೋಗುತ್ತೆ, ಆ್ಯಕ್ಚುಲಿ ರಸ್ತೆ ಹೋಗಲ್ಲ, ನಾವೇ ಹೋಗಬೇಕು. ಬಟ್ ಜನರಲ್ ಆಗಿ ಈ ರೀತಿ ನಾವು ಮಾತಾಡ್ತೀವಿ, ಈ ರಸ್ತೆ ಎಲ್ಲಿಗೆ ಹೋಗುತ್ತೆ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು,
ವೇರ್ ಡಸ್ ದಿಸ್ ರೋಡ್ ಗೋ, ವೇರ್ ಡಸ್ ದಿಸ್ ರೋಡ್ ಗೋ. ಇದನ್ನು ಬೇಗನೆ ಮಾಡು, ಇದನ್ನೇ ಬೇಗ ಬೇಗ ಮಾಡು, ಟೈಮ್ ಆಗ್ತಿದೆ ಅಂತೀವಲ್ಲ. ಸೊ ಡೂ ಇಟ್ ಫಾಸ್ಟ್, ಡೂ ಇಟ್ ಫಾಸ್ಟ್. ನನಗೆ ನೋಡಲು ಬಿಡು, ನನಗೂ ಸ್ವಲ್ಪ ನೋಡಕ್ಕೆ ಬಿಡು ಮರೆಯ ಅಂತೀವಲ್ಲ. ಸೊ ನನಗೆ ನೋಡಲು ಬಿಡು ಅನ್ನೋದಕ್ಕೆ ಲೆಟ್ ಮೀ ಸಿ, ಲೆಟ್ ಮೀ ಸಿ. ಲೆಟ್ ಅಂದರೆ ಬಿಡು ಅಂತೇಳಿ. ಸೊ ನೋಡಿ ಇಲ್ಲಿ ಲೆಟ್ ಮೀ ವಾಕ್, ಲೆಟ್ ಮೀ ಸಿ, ಲೆಟ್ ಮೀ ಸಿಂಗ್, ಲೆಟ್ ಮೀ ಡ್ರಿಂಕ್, ಈ ರೀತಿ ನಾವು ವಾಕ್ಯವನ್ನು ಚೇಂಜ್ ಮಾಡ್ಬೋದು. ಬಿಡು ಅಂತ ಹೇಳುವಂಥ ಅರ್ಥ ಬರುವಂಥ ವಾಕ್ಯಗಳು. ನಿನ್ನ ಟ್ಯಾಲೆಂಟನ್ನು ತೋರಿಸು, ನಿನ್ನ ಟ್ಯಾಲೆಂಟನ್ನು ಶೋ ಮಾಡು ಅನ್ನೋದಕ್ಕೆ ಶೋ ಯುವರ್ ಟ್ಯಾಲೆಂಟ್, ಶೋ ಯುವರ್ ಟ್ಯಾಲೆಂಟ್. ನನ್ನ ಜೊತೆ ನಿಲ್ಲು, ನನ್ನ ಜೊತೆ ನಿಲ್ಲು, ನನ್ನ ಜೊತೆಗಿರು ಅನ್ನೋದಕ್ಕೆ ಸ್ಟ್ಯಾಂಡ್ ಬೈ ಮೀ, ಸ್ಟ್ಯಾಂಡ್ ಬೈ ಮೀ. ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ, ಅಂದರೆ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಗೆಟ್ ಮೀ ರಾಂಗ್, ಡೋಂಟ್ ಗೆಟ್ ಮೀ ರಾಂಗ್. ನೀನು ಏನನ್ನು ಹುಡುಕುತ್ತಿದ್ದೀಯಾ, ನೀ ಏನನ್ನು ಸರ್ಚ್ ಮಾಡ್ತಿರೋದು ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್ ಫಾರ್. ನೀನು ಹೋಗಲು ಬಯಸುತ್ತೀಯಾ, ಅಂದರೆ ನೀನು ಹೋಗೋಕ್ಕೆ ಇಷ್ಟಪಡ್ತೀಯಾ, ಇವಾಗ ನೀನು ಹೋಗಬೇಕಾ ಅಂತ ಕೇಳೋದಕ್ಕೆ ಡು ಯು ವಾಂಟ್ ಟು ಗೋ, ಡು ಯು ವಾಂಟ್ ಟು ಗೋ. ಪೆಟ್ಟಾಗಿದ್ದು ಹೇಗೆ, ಹೆಂಗೆ ಪೆಟ್ಟಾಯಿತು ಅಂತ ಕೇಳೋದಕ್ಕೆ ಹೌ ಡಿಡ್ ಇಟ್ ಹರ್ಟ್, ಹೌ ಡಿಡ್ ಇಟ್ ಹರ್ಟ್. ಸಮಯ ನಿಗದಿಪಡಿಸು, ಟೈಮನ್ನು ಫಿಕ್ಸ್ ಮಾಡು ಅನ್ನೋದಕ್ಕೆ ಸೆಟ್ ದ ಟೈಮ್, ಸೆಟ್ ದ ಟೈಮ್. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ನಂಗೆ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನ ಹಿಂದೆ ಯಾರಿದ್ದಾರೆ, ನಿನ್ನ ಹಿಂದೆ ಯಾರಿದ್ದಾರೆ ಅಂದರೆ ಇಲ್ಲಿ ಆ್ಯಕ್ಚುಲಿ ಫಿಸಿಕಲ್ ಮೀನಿಂಗ್, ಅಂದರೆ ಎಕ್ಸಾಕ್ಟ್ಲಿ ನಿನ್ನ ಹಿಂದೆ ಯಾರಿದ್ದಾರೆ ಅನ್ನೋ ಅರ್ಥನೂ ಬರುತ್ತೆ, ನಿಂಗೆ ಸಪೋರ್ಟಿವ್ ಆಗಿ ಯಾರಿದ್ದಾರೆ ಅನ್ನೋ ಅರ್ಥನೂ ಬರುತ್ತೆ. ಸೊ ನಿನ್ನ ಹಿಂದೆ ಯಾರಿದ್ದಾರೆ ಕೇಳೋದಕ್ಕೆ ಹೂ ಈಸ್ ಬಿಹೈಂಡ್ ಯು, ಹೂ ಈಸ್ ಬಿಹೈಂಡ್ ಯು. ನನಗೆ ಕಾಯು, ನನಗೆ ವೆಯ್ಟ್ ಮಾಡು ಅನ್ನೋದಕ್ಕೆ ವೆಯ್ಟ್ ಫಾರ್ ಮೀ, ವೆಯ್ಟ್ ಫಾರ್ ಮೀ. ಇವತ್ತು ನಾವು ಬಹಳ ಬ್ಯುಸಿ ಇದ್ದೀವಿ, ಇವತ್ತು ನಾವು ತುಂಬ ಬ್ಯುಸಿ ಇದ್ದೀವಿ, ಇವತ್ತು ನಮಗೆ ತುಂಬ ವರ್ಕ್ ಇದೆ, ಇವತ್ತು ನಾವು ಫ್ರೀ ಇಲ್ಲ ಅನ್ನುವ ಅರ್ಥ. ಸೊ ಇವತ್ತು ನಾವು ಬಹಳ ಬ್ಯುಸಿ ಇದ್ದೀವಿ ಅನ್ನೋದಕ್ಕೆ ಟುಡೇ ವಿ ಆರ್ ವೆರಿ ಬ್ಯುಸಿ, ಟುಡೇ ವಿ ಆರ್ ವೆರಿ ಬ್ಯುಸಿ. ನಾನು ಅದನ್ನು ನೆನಪಿಸ್ಕೊಂಡೆ, ನನಗದು ನೆನಪಾಯಿತು ಅವಾಗ ಅಂತೀವಲ್ಲ. ಸೊ ನಾನು ಅದನ್ನ ನೆನಪಿಸ್ಕೊಂಡೆ ಅನ್ನೋದಕ್ಕೆ ಐ ರಿಮೆಂಬರ್ ದಟ್, ಐ ರಿಮೆಂಬರ್ ದಟ್. ನನ್ನ ಬಗ್ಗೆ ಯೋಚಿಸಬೇಡ, ಯೋಚಿಸಬೇಡ ಅಂದರೆ ಚಿಂತಿಸಬೇಡ ಅಂತೇಳಿ. ನನ್ನ ಬಗ್ಗೆ ವರ್ರಿ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ ಅನ್ನೋ ಅರ್ಥ. ಅಥವಾ ನನ್ನ ಬಗ್ಗೆ ವರ್ರಿ ಮಾಡಬೇಡ, ನಾನು ಆರಾಮಾಗಿದ್ದೀನಿ ಅನ್ನೋ ಅರ್ಥ. ಸೊ ನನ್ನ ಬಗ್ಗೆ ಯೋಚಿಸಬೇಡ ಅಥವಾ ನನ್ನ ಬಗ್ಗೆ ಚಿಂತಿಸಬೇಡ ಅನ್ನೋದಕ್ಕೆ ಡೋಂಟ್ ವರಿ ಅಬೌಟ್ ಮೀ, ಡೋಂಟ್ ವರಿ ಅಬೌಟ್ ಮೀ. ಒಬ್ಬರ ನಂತರ ಒಬ್ಬರು ಬನ್ನಿ, ಒಬ್ಬರಾದ್ಮೇಲೆ ಒಬ್ಬರು ಬನ್ನಿ, ಒನ್ ಬೈ ಒನ್ ಬನ್ನಿ ಅಂತೀವಲ್ಲ. ಕಮ್ ಒನ್ ಬೈ ಒನ್, ಕಮ್ ಒನ್ ಬೈ ಒನ್. ನಿನ್ನ ರೂಮಿಗೆ ಹೋಗು, ನಿನ್ನ ರೂಮಿಗೆ ನೀನು ಹೋಗು ಅನ್ನೋದಕ್ಕೆ ಗೋ ಟು ಯುವರ್ ರೂಮ್, ಗೋ ಟು ಯುವರ್ ರೂಮ್. ಯಾವಾಗಲೂ ಪ್ರಾಮಾಣಿಕನಾಗಿರು, ಯಾವಾಗಲೂ ಆನೆಸ್ಟ್ ಆಗಿರು ಅನ್ನೋದಕ್ಕೆ ಆಲ್ವೇಸ್ ಬಿ ಆನೆಸ್ಟ್, ಆಲ್ವೇಸ್ ಬಿ ಆನೆಸ್ಟ್. ಯಾರನ್ನು ನೋಯಿಸಬೇಡ, ಯಾರಿಗೂ ನೋವು ಕೊಡಬೇಡ ಅನ್ನೋದಕ್ಕೆ ಡೋಂಟ್ ಹರ್ಟ್ ಎನಿ ಒನ್, ಡೋಂಟ್ ಹರ್ಟ್ ಎನಿ ಒನ್. ನೀನು ಒಳ್ಳೆ ಕೆಲಸ ಮಾಡಿದೆ, ನೀನು ಒಳ್ಳೆ ಕೆಲಸ ಮಾಡಿದೆ ಅನ್ನೋದಕ್ಕೆ ಯು ಡಿಡ್ ಅ ಗುಡ್ ಜಾಬ್, ಯು ಡಿಡ್ ಅ ಗುಡ್ ಜಾಬ್. ನನ್ನ ಹತ್ತಿರ ಸಮಯ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಟೈಮ್, ಐ ಡೋಂಟ್ ಹ್ಯಾವ್ ಟೈಮ್. ನೀವು ಎಲ್ಲಿ ಕೆಲಸ ಮಾಡೋದು, ನೀವು ವರ್ಕ್ ಮಾಡೋದು ಎಲ್ಲಿ ಅಂತ ಕೇಳೋದಕ್ಕೆ ವೇರ್ ಡು ಯು ವರ್ಕ್, ವೇರ್ ಡು ಯು ವರ್ಕ್. ಈಗ ನೀನು ಪ್ರಯತ್ನಿಸು, ಇವಾಗ ನೀನು ಟ್ರೈ ಮಾಡು ಅನ್ನೋದಕ್ಕೆ ನೌ ಯು ಟ್ರೈ, ನೌ ಯು ಟ್ರೈ. ನಿನ್ನ ಗಮನ ಎಲ್ಲಿದೆ, ನಿನ್ನ ಅಟೆನ್ಷನ್ ಎಲ್ಲಿದೆ, ನಿನ್ನ ಗಮನ ಎಲ್ಲಿದೆ ಅಂತ ಕೇಳೋದಕ್ಕೆ ವೇರ್ ಈಸ್ ಯುವರ್ ಅಟೆನ್ಷನ್, ವೇರ್ ಈಸ್ ಯುವರ್ ಅಟೆನ್ಷನ್. ನನಗೆ ನಾಳೆ ನೆನಪಿಸು, ನಾಳೆ ನೆನಪು ಮಾಡಿ ನನಗೆ ಸ್ವಲ್ಪ ಅಂತ ಹೇಳ್ತೀವಲ್ಲ. ಸೊ ರಿಮೈಂಡ್ ಮೀ ಟುಮಾರೋ, ರಿಮೈಂಡ್ ಮೀ ಟುಮಾರೋ. ಬಿಲ್ ತಗೊಂಬ, ಬಿಲ್ ತಗೊಂಬ ಅಂತ ಹೇಳೋದಕ್ಕೆ ಬ್ರಿಂಗ್ ದ ಬಿಲ್, ಬ್ರಿಂಗ್ ದ ಬಿಲ್. ಪಾಸ್ವರ್ಡ್ ಹಾಕು, ಪಾಸ್ವರ್ಡನ್ನು ಎಂಟರ್ ಮಾಡು ಅಂತೀವಲ್ಲ. ಸೊ ಎಂಟರ್ ದ ಪಾಸ್ವರ್ಡ್, ಎಂಟರ್ ದ ಪಾಸ್ವರ್ಡ್. ನನ್ನ ಪ್ರಕಾರ, ನನ್ನ ಪ್ರಕಾರ ಇದು ನಿಜ, ನನ್ನ ಪ್ರಕಾರ ಇದು ಕರೆಕ್ಟು, ಈ ರೀತಿ ಹೇಳ್ತೀವಲ್ಲ. ನನ್ನ ಪ್ರಕಾರ ಇದು ಸುಳ್ಳು, ನನ್ನ ಪ್ರಕಾರ ಅವನು ಬರ್ತಾನೆ ಅಂತ ಹೇಳೋದಕ್ಕೆ ಸೊ ನನ್ನ ಪ್ರಕಾರ ಅನ್ನೋದಕ್ಕೆ ಅಕಾರ್ಡಿಂಗ್ ಟು ಮೀ, ಅಕಾರ್ಡಿಂಗ್ ಟು ಮೀ ಹಿ ವಿಲ್ ಕಮ್, ಅಕಾರ್ಡಿಂಗ್ ಟು ಮೀ ಇಟ್ಸ್ ಟ್ರೂ, ಅಕಾರ್ಡಿಂಗ್ ಟು ಮೀ ಇಟ್ಸ್ ರಾಂಗ್, ಈ ರೀತಿ. ಐಸ್ ಕ್ರೀಮ್ ತಿನ್ನಬೇಡ, ಐಸ್ ಕ್ರೀಮ್ ತಿನ್ನಬೇಡ ಅನ್ನೋದಕ್ಕೆ ಡೋಂಟ್ ಈಟ್ ಐಸ್ ಕ್ರೀಮ್, ಡೋಂಟ್ ಈಟ್ ಐಸ್ ಕ್ರೀಮ್. ಒಂದು ಮೊಂಬತ್ತಿ ಹಚ್ಚು, ಮೊಂಬತ್ತಿ ಅಂದರೆ ಕ್ಯಾಂಡಲ್. ಸೊ ಒಂದು ಕ್ಯಾಂಡಲನ್ನು ಹಚ್ಚು ಅನ್ನೋದಕ್ಕೆ ಲೈಟ್ ಅ ಕ್ಯಾಂಡಲ್, ಲೈಟ್ ಅ ಕ್ಯಾಂಡಲ್.
ಅವನು ಯಾವಾಗಲೂ ಸತ್ಯ ಹೇಳ್ತಾನೆ, ಅವನು ಒಳ್ಳೆ ಮನುಷ್ಯ, ಅವನು ಯಾವಾಗಲೂ ಸತ್ಯ ಹೇಳ್ತಾನೆ ಅಂತಿರ್ತೀವಿ. ಇದು ಕೊನೆಯ ವಾಕ್ಯ. ಸೊ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.